ಒಳ ಮೀಸಲಾತಿ ಜಾರಿಗೊಳಿಸಿ ಸರ್ಕಾರಿ ಹುದ್ದೆ ಭರ್ತಿ ಮಾಡುವಂತೆ ಒತ್ತಾಯಿಸಿ ಹಾಗೂ ಸದ್ಯದ ನೇಮಕಾತಿ ಆದೇಶ ರದ್ದು ಮಾಡುವಂತೆ ಆಗ್ರಹಿಸಿ ಬೀದರ್ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟ ಬೀದರ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಬೀದರ್ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ಎಲ್ಲಾ ಮಾದಿಗ ಸಮುದಾಯದವರು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮಾನವ ಸರಪಳಿ ರಚಿಸಿದರು. ಬಳಿಕ ತಮ್ಮ ಹಕ್ಕೋತ್ತಾಯಕ್ಕಾಗಿ ಆಗ್ರಹಿಸಲು ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದರು. ಅಲ್ಲಿದ್ದ ಪೊಲೀಸರು ಅತಿರೇಕಕ್ಕೇರಿದ ಪ್ರತಿಭಟನಾಕಾರರ ಆಕ್ರೋಶವನ್ನ ಹಾಗೂ ಈ ಸನ್ನಿವೇಶವನ್ನ ಶಾಂತಗೊಳಿಸಲು ಹರಸಾಹಸ ಪಟ್ಟರು. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅಳವಡಿಸಲಾಗಿತ್ತು. ಬೀದರ್ನ ಅಂಬೇಡ್ಕರ್ ವೃತ್ತದ ಮೂಲಕ ಹಲಿಗೆ ಟಮಟೆ ಬಾರಿಸುತ್ತಾ ಕಾಲ್ನಡಿಗೆ ಮೂಲಕ ಪ್ರತಿಭಟನಾಕಾರರು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ತಲುಪಿದ್ರು. ಬಳಿಕ ತಮ್ಮ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ಮೂಲಕ ಸಲ್ಲಿಸಿದರು. ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ ಮಾಡಿದ ಶಿಫಾರಸಿನಂತೆ ಪ್ರತಿಯೊಂದು ನೇಮಕಾತಿಯಲ್ಲಿ 6-6-5 ಪ್ರಮಾಣದಂತೆ ನಿಗದಿಯಂತೆ ಪ್ರವರ್ಗ ಎ ವರ್ಗಕ್ಕೆ 6% ಪ್ರಮಾಣದ ಹುದ್ದೆಗಳನ್ನು ಕಡ್ಡಾಯವಾಗಿ ನಿಗದಿಪಡಿಸಿ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು ಎಂಬುದಾಗಿ, ಒಂದು ವೇಳೆ ಗಣರಾಜ್ಯ ಸರ್ಕಾರವು ಮೇಲಿನ ಉಲ್ಲೇಖದಂತೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ, ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಹಿಂದಿನ 500% ಮೀಸಲು ಪ್ರಮಾಣಕ್ಕೆ ಅನುಗುಣವಾಗಿ ಹುದ್ದೆಗಳನ್ನು ಭರ್ತಿ ಮಾಡಿದ್ರೆ ನಮ್ಮ ಮಾದಿಗ ಮತ್ತು ಮತ್ತದರ ಸಂಬಂಧಿತ ಉಪಜಾತಿಗಳ ಪ್ರವರ್ಗ ಎ ವರ್ಗಕ್ಕೆ 6% ಪ್ರಮಾಣದ ಹುದ್ದೆಗಳನ್ನು ಕಡ್ಡಾಯವಾಗಿ ನಿಗದಿಪಡಿಸಿ ನೇಮಕಾತಿ ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕು ಎಂಬುದಾಗಿ, ಸರ್ಕಾರ ರಾಜ್ಯಾಧೀನ ಸೇವೆಗಳಲ್ಲಿನ ವಿವಿಧ ಇಲಾಖೆಗಳ ಹೊಸ ಹುದ್ದೆಗಳ ಅನುಗುಣವಾಗಿ ಕಡ್ಡಾಯವಾಗಿ ಶೈಕ್ಷಣಿಕ, ಔದ್ಯೋಗಿಕ ಕ್ಷೇತ್ರಗಳಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಮೀಸಲಾತಿಯನ್ನು ನೀಡಬೇಕು ಎಂಬುದಾಗಿ ಈಗಾಗಲೇ ಗಣರಾಜ್ಯ ಸರ್ಕಾರವು 56,432 ಹುದ್ದೆಗಳನ್ನು ಭರ್ತಿ ಮಾಡಲು ಮುಂದಾಗಿದ್ದು, ಸದರಿ ಪ್ರಕ್ರಿಯೆಯನ್ನು ತಕ್ಷಣವೇ ರದ್ದುಗೊಳಿಸಬೇಕು ಮತ್ತು ಸಂಪೂರ್ಣ ಮೀಸಲಾತಿ ಜಾರಿಯಾಗುವವರೆಗೆ ಯಾವುದೇ ರೀತಿಯ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಬಾರದು ಎಂಬುದಾಗಿ, ಇನ್ನು ಮುಖ್ಯ ಎಂಬಂತೆ ಬೀದರ್ ಜಿಲ್ಲೆಯ ಮಾದಿಗ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರರ ಮೇಲಿರುವ ರೌಡಿ ಶೀಟರ್ ಕೇಸುಗಳನ್ನು ಹಿಂಪಡೆಯುವುದಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಪ್ರತಿಭಟನೆ ಸಂದರ್ಭದಲ್ಲಿ ಫರ್ನಾಂಡಿಸ್ ಹಿಪ್ಪಳಗಾಂವ್, ಪ್ರೊಫೆಸರ್ ದೇವಿದಾಸ್, ರಾಜು ಕಡ್ಯಾಳ್, ಪೀಟರ್ ಶ್ರೀಮಂಡಲ್, ವಿಜಯಕುಮಾರ್ ಹಿಪ್ಪಳಗಾಂವ್, ಸೂರ್ಯಕಾಂತ್ ದಂಡಿ, ಅಭಿ ಕಾಳೆ, ರಾಜಕುಮಾರ್, ಪ್ರಭುರಾವ್ ತಾಳ್ಮಡಿಗೆ, ಅಶೋಕ್ ಕಟ್ಟಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಸೈನ್ ಮಾಡಿ ಅದು ರಿಪೋರ್ಟ್ ತರಲಾಕ ಇವರೇ ಹೋಗಿರು, ಒಬ್ಬರು ಹೊಲೆಯರು, ಒಬ್ಬರು ಮಾತಿದ್ರು, ಮಿನಿಸ್ಟರ್ ಹೋದ್ರು, ಹೋಗಿ ರಿಪೋರ್ಟ್ ತಗೊಂಡು ಬಂದ್ರು. ರಿಪೋರ್ಟ್ ತರ್ತಿರ್ಬಿಟ್ಟು ನಾವು ಮರ್ದಿನ ವಿಚಾರ ಮಾಡಿದೆವು. ನಾವು ಖುಷಿ ಮಾಡಸಾರಿ, ಕೇಕ್ ಕಟ್ ಮಾಡರಿ, ನಮ್ಮ ಪೀಳಿಗೆಯಿಂದ ನಮ್ಮ ಮಕ್ಕಳಿಗೆ ಅಲ್ಲಿ ನೌಕರಿ ಸಿಗ್ತಾವ, ಚಲೋ ಕೋರ್ಸ್ಗಳು ಸಿಗ್ತಾವ, ಇಂಜಿನಿಯರಿಂಗ್ ಸೀಟ್ ಸಿಗ್ತಾವ, ಮೆಡಿಕಲ್ ಸೀಟ್ ಸಿಗ್ತಾವ, ನಮ್ಮ ಜಾತಿ ಮುಂದೆ ಬಂದು ನಾವು ಭಾಳ ಖುಷಿ ಆಗತ್ತೀವಿ. ಆದರೆ ಇವ್ರು ಷಡ್ಯಂತ್ರ ನೋಡ್ರಿ, ನಮ್ಮ ದುಸ್ಮಂಡ್ರಿ ರಾತ್ರಿ ಆ ಒಂದು ಆದೇಶಕ್ಕೆ ಸುಳ್ಳು ಅಂತ ಹೇಳಿ ಮೊದಲು ಜಮಾನ ಹಿಡಿದು ಏನಿತ್ತು 15 ವರ್ಷದಿಂದ ಏನಿತ್ತು 15% ಕೊಡಬೇಕು, ಒಳ ಮೀಸಲಾತಿ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ ಹೇಳಿ ಒಂದು ಆದೇಶ ಹೊರಡಿಸ್ತಾರೆ. 26ನೇ ತಾರೀಕು ಇದೇ ಫೆಬ್ರವರಿ ಬನ್ನ ಏನ್ ಹೊರಡಿಸ್ತಾರ? ಒಳ ಮೀಸಲಾತಿಗೆ ಸಂಬಂಧ ಇಲ್ಲ, ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ, ಇದಕ್ಕೆಲ್ಲೇ ಆಸ್ಪದಲ್ಲಂತೂ ನಿನ್ನೆ ಈ ಯಾರು ಮಹಾದೇವಪ್ಪ ಹೇಳ್ತಾರೆ, ಮಹಾದೇವಪ್ಪ ನಿಮಗೆ ಎಚ್ಚರ ಕೊಡ್ತೀರಿ, ನೀವು ಒಂದೇಳಿ ಬುದ್ಧಿವಂತಿದ್ರೆ, ನೀವೊಂದು ನಾವು ಓದಿದ್ರೆ ನಮ್ಮ ಮುಂದೆ ನಿಮ್ಮ ಜೊತೆ ಮಾತಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ, ಏನು ರೈಟ್ ಫಾರ್ ದ ಫೈಟ್ ಫಾರ್ ದಿ ಡಿಫರೆನ್ಸ್ ಕ್ಲಾಸ್ ಆಫ್ ದ ಸೊಸೈಟಿ. ಯಾವ ಜನ ಹೊಡೆದಿರ್ತಾರೋ, ತುಳಿತಕ್ಕೊಳಗಾಗಿರೋ, ಶೋಷಣೆಗೊಳಗಾಗಿರೋ ಅವರಿಗೆ ಸಂವಿಧಾನದಿಂದ ಸಂವಿಧಾನಬದ್ಧವಂತ ನ್ಯಾಯ ಸಿಗ್ತದೆ, ಅವ್ರಿಗೆ ಹಕ್ಕು ಸಿಗ್ತಾವ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ರ ಮಗನೇ ನಮ್ಗ. ನೀ ಯಾಕೆ ಇದು ಕಾನೂನು ಬಾಹಿರ ಅಂತ ಹೇಳ್ತಿ? ನಾವು ಯಾಕೆ ಮೋಸ ಮಾಡ್ತಾ ಇದ್ರಿ? ನಾವು ನಿಮ್ ದುಸ್ಮಂಡ್ಗಳ ಮನೆ ಐತದ ಯಾಕೆ ಅವ್ರಿಗೆ ಹೊಟ್ಟೆ ಕಿತ್ಕೊಂತು? ಈ ಸರ್ಕಾರ ಈ ನಮ್ಮ ಪರವಾಗಿ ಅಂತಿಲ್ಲ, 101 ಜಾತಿಗಳ ಪರವಾಗಿನೇ ಕೊಟ್ಟರು, ಕೇವಲ ಮಾದರಿ ಕೊಟ್ಟಿಲ್ಲ. ಆದರೆ ಇವ್ರಿಗೆ ಏನಂತ ಬೈಬೇಕು ಗೊತ್ತಿಲ್ಲ. ಯಾರು ಈ ಸಮಗಾರರಿಗೆ, ಗೌರವರಿಗೆ, ಬೇರೆ ಬೇರೆ ಎಷ್ಟಿದ ಬರ್ತಾರಲ್ಲ ನಮಗೆ, ಅವ್ರಿಗೆ ಏನಾಗ ಗೊತ್ತಿಲ್ಲ. ನಾವೇ ಬರೀ ಮಾಡಿದ್ರೆ 25-30 ವರ್ಷ ಇಸ್ಕೊಂಡ್ತೀವಿ. ನಮ್ಮ ಸಲುವಾಗಿ ಅವ್ರಿಗೆ ನಮಗಿಂತ ಎಂಜಾಯ್ಮೆಂಟ್ ಅವ್ರು ಮಾಡ್ತಾರೆ ಸರ್ಕಾರ ಸೌಲಭ್ಯ. ಆದ್ರೂ ಸಹಿತ ನಮ್ಮ ಹುಟ್ಟು ಗುಣನೇ ಇಷ್ಟೇ, ನಾವು ಸ್ವಾಭಿಮಾನಿ ಮಾತಾಡಿರ್ತೀವಿ, ಸಂಭಾಯಿಸಿದ್ದೀವಿ. ಆದ್ರೂ ಸಹಿತ ಬಿಸಿಲಾಗುವ ಮಳೆಗೆ ನಾವು ಫೈಟ್ ಮಾಡ್ತೀವಿ. ಆದ್ರೆ ಮಹಾದೇವಪ್ಪ ಇದು ಕೇಳಬೇಕು, ಒಂದು ವೇಳೆ ಇದು ಮೀಸಲಾತಿ 15% ಅನುಸಾರವಾಗಿ ಜಾರಿ ಆಗಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಸಿಗಾಗಲಿ ಅಥವಾ ನಮ್ಮ ಪರವಾಗಿ ಯಾವುದೇ ಪಕ್ಷ ಕೆಲಸ ಮಾಡಲಿಲ್ಲ ಅಂದ್ರೆ ಅವರಿಗೆ ನಾವು ಪಾಠ ಕಲಿಸಲೇಬೇಕು. ಇದು ನಮ್ಮ ಅಕ್ಕ ತಂಗಿಯರು, ನಮ್ಮ ಮಕ್ಕಳಲ್ಲಿ ಬೀಜ ಬಿಡ್ಬೇಕು. ಯಾವ ಸುಳ್ಳು ಮಕ್ಕಳು ನಾವು ಗುಲಾಮಿಲ್ಲ, ಯಾವುದೂ ನಾವು ಗುಲಾಮಿಲ್ಲ. ನಾವು ಈ ಭಾರತ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು, ಸಂವಿಧಾನಾತ್ಮಕವಾಗಿ ನಮ್ಮ ಹಕ್ಕದ, ಮೂಲಭೂತ ಹಕ್ಕದ.
ಆ ಮೂಲಭೂತ ಹಕ್ಕಿಗಾಗಿ ನಾವು ಮಾತಿಗೆ ಯಾವ ಭಿಕ್ಷೆ ಬೀಳುತ್ತಿಲ್ಲ. ಹಾಗಾಗಿ ಇವತ್ತು ನಾವು ನೇರವಾಗಿ ಹೇಳ್ಬೇಕಾದ್ರೆ ನಮ್ಮ ವಿರೋಧ ಜಾತಿಗಳು ಅಲ್ಲಿ ಬಾಲ್ಕಿದಾಕೋ ಬೀದರ್ದಾಕೋ ಅವರಾದಾಕೋ ಬೇರೆ ಬೇರೆ ಕಡೆ ಎಲ್ಲ ಸ್ಟ್ರೈಕ್ ಮಾಡ್ತಾರೆ. ಏನು ಸ್ಟ್ರೈಕ್ ಮಾಡ್ತಾರೆ? ಇದು ಒಳಮೀಸಲಾತಿ ಬೇಡ, ಅವ್ನು ಏನಾದ್ರು ಮಾತ್ರ ತಿನ್ಬಾರ್ದು, ಯಾರ್ಯಾಕೆ ತಿನ್ಬಾರ್ದು ಅಂತ 15% ಇವರು ನಮ್ಮನಿಗೆ ಆರಾಮ ಎಲ್ಲ ಹೊಡ್ಕೊಂಡ್ರ ಬ್ಯಾಲೆನ್ಸ್ ಬೆಳ್ಳಿ ಎಲ್ಲ ಈ ಮಾದರಿ ಎಲ್ಲ ಹೋಗಲು ಇವ್ರಿಗೆ ಆಗ್ಬಿಡ್ಬಾರ್ದು ಅಂತ ಅವ್ರು ಷರತ್ತು. ನಾವು ನಿಮ್ಮ ಬಂಧುಗಳೇ, ನಾವು ನಿಮ್ಮ ವಿರೋಧಿ ಅಲ್ಲ, ಆದ್ರೆ ನಮ್ಮ ಹಕ್ಕಿ ಯಾರದರು ನಮ್ಗೆ ಹೇಗೆ ಸಿಗಬೇಕು ನಮ್ಮ ಪಾಲ ಕೇಳಿದ್ರೆ ಹೊರತು ನಿಮ್ಮಲ್ಲಿ ನಾವು ಕಸ್ಕೊತಿರೋದಿಲ್ಲ ನಿಮ್ಮಂಗೆ. ಯಾಕಂದ್ರೆ ನೀವು ಹೇಳ್ತೀರಂತ ಅಲ್ಲಿ ಮಣ್ಣು ಧಾರವಾಡ ಯೂನಿವರ್ಸಿಟಿ ಆಗಿದ್ದು ಸವಲತ್ತು 13 ಪೋಸ್ಟ್ ಸಿಗಿತ್ತು. ಅದು ನಿಮ್ಗೆಲ್ಲರಿಗೂ ಗೊತ್ತಲ್ಲದು ರೋಗ ತಿಂದು ಅಂತ ಅಂಕಿತ ಹಾಕ್ಲಕ್ಕ ಹೇಳ್ರಿ. ಇಲ್ಲ ಅಂದ್ರ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ದಿನ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರ ನೀವು ಇಡೀ ಒಳ ಮೀಸಲಾತಿನೇ ಕಪ್ಪಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳೇ, ಈ ರಾಜ್ಯದಲ್ಲಿ ಸುಮಾರು 35 ವರ್ಷದಿಂದ ಹೋರಾಟ ಮಾಡ್ತಕ್ಕಂಥ ಈ ನೊಂದ ಬೆಂದ ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಕ್ಕ ತಾವು ಆಸಕ್ತರಾಗಿದ್ದೀರಿ. ನಿಮ್ಮನ್ನು ನೀವು ನಾನು ಹಿಂದೆ ಉಳಿದ ವರ್ಗದ ನಾಯಕನಂತೆ ತಿಳ್ಕೊತೀರಿ. ನೀವು ಅದರ ಲಾಯಕ್ಕಿಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕಂತ ಇವತ್ತ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ರು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಆಯೋಗದ ವರದಿ ತಪ್ಪಿದೆ ಅಂತ ಹೇಳಿದಿರಿ, ಮಹಾದೇವ ಸ್ವಾಮಿ ವರದಿ ತಪ್ಪಿದೆ ಅಂತ ಹೇಳಿದಿರಿ. ಆ ನಂತರ ನೀವು ಸ್ವ ಇಚ್ಛೆಯಿಂದ ನಾಗಮೋಹನ್ ದಾಸ್ ವರದಿ ತಯಾರು ಮಾಡಕ್ ಬಂದಿರಿ. ನಾಗಮೋಹನ್ ದಾಸ್ ವರದಿ ಕೊಟ್ಟರು ಕೂಡ ಅದನ್ನು ಕೂಡ ತಪ್ಪು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವೇ ಒಂದು ವರದಿ ಮಾಡಿದಿರಿ 665. ಆಯ್ತಪ್ಪ, ನುಳಿದಂತೆ ನಡೀರಲ್ಲ, ಅದನ್ನು ತಪ್ಪು ಮಾಡಿ ಇವತ್ತ ಒಳ ಮೀಸಲಾತಿ ಜಾರಿ ಮಾಡಲಾರದೆ ಇವತ್ತ ನೀವು 56,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದೀರಿ. ನಿಮ್ಗೆ ನಾಚಿಕೆ ಆಗೋದಿಲ್ವಾ ಸಿದ್ದರಾಮಯ್ಯ ಅವರೇ? ಇವತ್ತು ನೊಂದ ಬೆಂದ ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಈ ಜನಾಂಗಕ್ಕೆ ಅನ್ಯಾಯ ಆಗ್ತದೆ ಅಂತ ನಿಮ್ಗೆ ನೋವಾಗ್ತಾ ಇಲ್ವಾ? ಇವತ್ತು ಕ್ಯಾಬಿನೆಟ್ ಇದೆ. ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಈ ಮಾದಿಗರಿಗೆ ಅನ್ಯಾಯ ಆದರೆ ಇಡೀ ರಾಜ್ಯದಲ್ಲಿ ರಕ್ತದ ಖಾಲಿ ಹರಿತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇಂಥ ಸುಡು ಬಿಸಿಲಿನಲ್ಲಿ ಮಾದಿಗರ ಒಕ್ಕೂಟದ ಸಮಿತಿ ವತಿಯಿಂದ ಎಲ್ಲರೂ ನಾವು ಇವತ್ತು ಪ್ರತಿಭಟನೆ ಮುಖಾಂತರ ಬಂದಿದ್ದೀವಿ. ಇನ್ನು ಮುಂದೆ ಕ್ರಾಂತಿಯ ಕೈಯಲ್ಲಿ ಕ್ರಾಂತಿಯ ದೀಪ, ಕ್ರಾಂತಿಯ ಬೆಂಕಿ ಇಟ್ಕೊಂಡು ನಾವು ಬರಬೇಕಾಗುತ್ತದೆ. ಅದಕ್ಕೆ ಇವತ್ತೇ ಕ್ಯಾಬಿನೆಟ್ನಲ್ಲಿ ನೀವು ಜಾರಿ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿ ನನ್ನ ಮಾತು ಮುಗಿಸ್ತೀನಿ. ಈ ದೇಶದಲ್ಲಿ ಸುಮಾರು ವರ್ಷಗಳಿಂದ ಆಂಧ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಒಳ ಮೀಸಲಾತಿಗೋಸ್ಕರ ಅನೇಕ ಹೋರಾಟಗಳು ನಡೆದಿರ್ತಕ್ಕಂಥ ನಿದರ್ಶನಗಳು ತಮ್ಮ ಮಾಧ್ಯಮದ ಮುಂದಿದೆ. ಈ ಹೋರಾಟದ ಮುಖೇನ ಸುಪ್ರೀಂ ಕೋರ್ಟ್ ತೀರ್ಪು ಬಂದು 2024 ಆಗಸ್ಟ್ 1ನೇ ತಾರೀಕಿಗೆ, ತದನಂತರ ಭಾರತ ಸರ್ವೋಚ್ಚ ನ್ಯಾಯಾಲಯ ಹೇಳ್ತು ಆಯಾ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರದ ಮೇಲೆ ಬಿಟ್ಟಿದೆ ಅಂತೇಳಿ. ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ, ಈ ಭಂಡ ಸರ್ಕಾರ, ನಾಚಿಕೆ ಇಲ್ಲದ ಸರ್ಕಾರ, ನೀತಿ ಇಲ್ಲದ ಸರ್ಕಾರ, ಮಾನಗೇಡಿ ಮಾದೇಪು ಇಟ್ಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಮಾಡೋದಕ್ಕೋಸ್ಕರ ಸದಾಶಿವ ಆಯೋಗ ಸರಿ ಇಲ್ಲ, ಮಾಧುಸ್ವಾಮಿ ಆಯೋಗ ಸರಿ ಇಲ್ಲ, ಕಾಂತರಾಜ್ ಆಯೋಗ ಸರಿ ಇಲ್ಲ ಅಂತ ಹೇಳ್ಕೊಂಡು ಮಾದೇವಪ್ಪ ನಿಮ್ಮ ಅಪ್ಪನ ಮನೆ ದುಡ್ಡು ಖರ್ಚು ಮಾಡಿದೆ ನಾನು 110 ದುಡ್ಡು ಖರ್ಚು ಮಾಡಿ 110 ಕೋಟಿ ದುಡ್ಡು ಖರ್ಚು ಮಾಡಿ ಮತ್ತೊಂದು ಸಲ ನಾಗಮೋಹನ್ ದಾಸ್ ಕಮಿಷನ್ ಕೂಡಿಸಿ ಪ್ರತಿ ಹಳ್ಳಿಗೂ, ಪ್ರತಿ ಗ್ರಾಮಕ್ಕೂ, ಪ್ರತಿ ತಾಲೂಕಿಗೂ ಜಿಲ್ಲೆದಂತ ಅಷ್ಟೊಂದು ದುಡ್ಡು ನಿಮ್ಮ ಅಪ್ಪನ ದುಡ್ಡೆಲ್ಲ ಜನಗಣತಿ ಮಾಡಿಸಿದ್ವಿ. ಆ ದುಡ್ಡು ಸಾರ್ವಜನಿಕ ಜನರ ದುಡ್ಡು, ಅದು ನಾವೆಲ್ಲರೂ ತೆಗೆಗಟ್ಟತಕ್ಕಂಥ ದುಡ್ಡು ಎಲ್ಲ ಸರ್ವೆ ಮಾಡಿಸಿ ಇವಾಗ ಮೊನ್ನೆ ಮತ್ತೆ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲರೂ ಕೂಡಿ ಹೊಸದಾಗಿ ಅಂಕಿತನಾಮ ಹಾಕಿ ಹೊಸದೇ ಬಿಲ್ ಪಾಸ್ ಮಾಡಿ ಗೌರವ ರತ್ನ ಕಳಿಸ್ತೀರಿ. ಗೌರವ ರತ್ನ ಹೋದಾಗ ಇದೇ ಕಾರಜೋಳ ಸಾಹೇಬರು, ಏನಾರಾಯಣ ಸ್ವಾಮಿ ಸಾಹೇಬರು, ಅನೇಕ ಜನರು ಹೋಗಿ ಅದರಲ್ಲಿ ಅನೇಕ ಅಡಕು ತೊಡಕುಗಳಿದೆ, ಅದು ಸರಿಪಡಿಸು ಅಂತ ಹೇಳಿದಾಗ ಸರಿಪಡಿಸಿ ಮೊನ್ನೆ ಸಮಾಜ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪರಾಗಿರ್ಬೋದು, ತಿಮ್ಮಪ್ಪರಾಗಿರ್ಬೋದು, ಅನೇಕ ರೈಟ್ ಸಮಾಜದ ಮಂತ್ರಿಗಳು ಕೂಡ ಹೋದಾಗ ಅಲ್ಲಿರ್ತಕ್ಕಂಥ ರಾಜ್ಯಪಾಲರು ಅಂಕಿತನಾಮ ಹಾಕಿ ಕಳಿಸಿದ್ರು. ಆದರೆ ಸಾಯಂಕಾಲ ಬಂದ ತಕ್ಷಣ ಗುರುವಾರ ದಿನ ಏನು ನಾಟಕ ಮಾಡಿದ್ರು ಇದೇ ಮಾದೇವಪ್ಪ, ಅಲ್ಲಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಹಾಗೂ G ಪರಮೇಶ್ವರ್ ಅವರು, ಇಲ್ಲ ಮುನಿಯಪ್ಪರೇ, ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗಿಗಳ ಉದ್ಯೋಗಗಳು ಭುಗಿಲೆತ್ತಿದ ಹೋರಾಟ
ಧಾರವಾಡ ಹುಬ್ಬಳ್ಳಿಯಲ್ಲಿ ಸುಮಾರು 2 ಲಕ್ಷ ಜನ ಸೇರಿ ಹೋರಾಟ ಮಾಡ್ತಾ ಇದ್ರ. ಆದ್ದರಿಂದ ಒಳ ಮೀಸಲಾತಿ ಇವಾಗ ಮಾಡೋದು ಬೇಡ, ಭವಿಷ್ಯದ ಕಾಲದಲ್ಲಿ ಮಾಡೋಣ ಅಂತ ಹೇಳಿದ್ರು. ನಿಮ್ಮ ನಾಚಿಕೆ ಆಗೋಲ್ಲ ಸಿದ್ದರಾಮಯ್ಯರೇ, ನಿಮ್ಮ ನಾಚಿಕೆ ಆಗಲ್ಲ ಮಾದೇವಪ್ಪನವರೇ. ಈ ರಾಜ್ಯದಲ್ಲಿ ಮಾದಿಗರು ಸುಮಾರು 35 ವರ್ಷದಿಂದ ಹೋರಾಟ ಮಾಡ್ತಿದ್ರ. ಅನೇಕ ಜನ ಮಾದಿಗರು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರ, ಅನೇಕ ಜನರು ಲಾಠಿ ಏಟಿಗೆ ಬಲಿಯಾಗಿದ್ದಾರ, ಎಷ್ಟೋ ಜನರು ಇವತ್ತು ಮಧ್ಯದಿಲ್ಲ. ಆದರೂ ಸುಪ್ರೀಂ ಕೋರ್ಟು ಈ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟ ಮೇಲೆ ನಾವೆಲ್ಲರೂ ಖುಷಿಯಿಂದಿದ್ದೀವಿ. ಅದು ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಈ ಸಿದ್ದರಾಮಯ್ಯ ನಾಚಿಕೆ ಆಗಬೇಕು. ಸಿದ್ದರಾಮಯ್ಯನ ಕಡೆ ಹೇಳ್ತಾರ, ನಾನು ಹರಿಕಾರದ ಪರವಾಗಿದ್ದೀನಿ, ಸಾಮಾಜಿಕ ನ್ಯಾಯದ ಪರವಾಗಿದ್ದೀನಿ, ಅಹಿಂದ ನಾಯಕ ಇದ್ದೀನಿ ಅಂತ ಹೇಳ್ತಿದ್ವಿ. ಎಲ್ಲಿದ್ದಪ್ಪ ನೀ ಅಹಿಂದ ನಾಯಕ? ನೀನೊಬ್ಬ SC ಮಹಾದೇವಪ್ಪನ ಗುಲಾಮನಾಗಿ ಅವ್ನು ಕೈಗೊಂಬೆ ಕೆಲಸ ಮಾಡ್ತೀನಿ ಅಂತ ನಾನು ಗಂಟೆ ಗೊಚ್ಚಿ ಹೇಳ್ತೇನೆ. ನಾಚಿಕೆ ಆಗಬೇಕು, ನೀ ಸಮಾಜ ಪರವಾಗಿರ್ತಕ್ಕಂತ ಹೇಳ್ತೀವಿ. ಬಂಧುಗಳೇ, ಇವತ್ತಿನ ದಿವಸ ಬೀದರ್ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ಇವತ್ತು ಸ್ವ ಇಚ್ಛೆಯಿಂದ, ಸ್ವ ಮನಸ್ಸಿನಿಂದ ಹುಮ್ನಾಬಾದ್ ಆಗಿರ್ಬೋದು, ಪಾಲ್ಕಿ ಆಗಿರ್ಬೋದು, ಔರಾದ್ ಆಗಿರ್ಬೋದು, ಬಸವಕಲ್ಯಾಣ ಆಗಿರ್ಬೋದು, ಸೌತ್ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಬರೀ 2ನೇ ದಿನದಲ್ಲಿ ಮೀಟಿಂಗ್ ಮಾಡಿ ಸಮಾಜ ಅಳಿವಳಿ ಪ್ರಶ್ನೆ ಅದ, ತಾವೆಲ್ಲರೂ ಬರ್ಬೇಕಂದಾಗ ಮೂಲೆಯಿಂದ ಎಲ್ಲ ಹೋರಾಟಗಾರರು ಕೂಡ ಇಲ್ಲಿರ್ತಕ್ಕಂಥ ಕೂಡ ಯಾರು ಸಾಧಾರಣ ಅಲ್ಲ, ನೀವೆಲ್ಲ ಹೋರಾಟಗಾರರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೀದರ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಸಿದ್ದರಾಮಯ್ಯರೇ, ತಾವು ಮಾಧ್ಯಮದ ಮುಖಾಂತರ ನೋಡ್ತಿರ್ಬೋದು, ಕೂಡಲೇ 56,000 ಚಿಲ್ಲರೆ ಹುದ್ದೆಗಳು ಕೂಡ ರದ್ದುಪಡಿಸಿ ಒಳ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳು ಆಯ್ಕೆ ಮಾಡ್ಬೇಕಂತ ಇವತ್ತು ಸ್ವಲ್ಪ ಒಂದು ಟೆಸ್ಟ್ ಕೊಟ್ಟಿದ್ದು ಅಷ್ಟೇ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಂತ ಬೀದರಲ್ಲ, ಕರ್ನಾಟಕ ರಾಜ್ಯದಂತ ಇವತ್ತು ರಕ್ತದ ಪಾತ ಹರಿಸ್ತೇವೆ ಅಂತ ವೇದಿಕೆ ಮುಖಾಂತರ ಹೇಳ್ತೀನಿ. ಬಂದಿದ್ದಾರೆ ತಾವೆಲ್ಲರೂ ಇವತ್ತು ಅಥವಾ ನಾಳೆ ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ತಾವೆಲ್ಲರೂ ಮಾಡು ಅಥವಾ ಮಡಿ ಎಂಬ ಹೋರಾಟಕ್ಕೆ ತಯಾರಾಗಬೇಕು. ಡೂ ಆರ್ ಡೈ ಅಂತ ಹೇಳ್ತೀನಿ. ಒಂದು ಮನೆಯಲ್ಲಿ 4 ಮಂದಿ ಇದ್ರ ಒಬ್ಬ ಮಗನ ಸತ್ಯದ ಸಮಾಜಗಳಿಂದ ಹೊರಗಬೇಕಂತೇಳಿ ತಮ್ಮಲ್ಲಿ ಕಳ್ಕೊಳ್ಳಿ ನಾನು ಹೇಳ್ಕೊಂಡು ಹೇಳ್ತೀನಿ. ಒಂದು ಮನೆ 4 ಮಂದಿ ನಮ್ಮ ತಾಯಿ ಇರ್ತಾರೆ ಅಂದ್ರೆ ಸಮಾಜ ನ್ಯಾಯ ಕೊಡೋಗೋಸ್ಕರ ಒಬ್ಬರು ಒಂದು ಲಾಠಿ ತೊಗೊಂಡೊಬ್ಬರು ಹೊರ ಹಾಕ್ತೀವಿ, ನ್ಯಾಯ ಪಡಿತೀವಿ, ಸರ್ಕಾರ ಉಳಿಸ್ತೀವಿ. ಮುಂದಿನ ದಿನದಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ತಕ್ಕ ಪಾಠ ಕಳಿಸ್ತೀವಿ. ಒಳ ಮೀಸಲಾತಿ ಹುರಿದಿರ್ತಕ್ಕಂಥ ಯಾರೇ ಸಚಿವರು ಇರ್ಬೋದು, ಅವ್ರಿಗೆ ಮುಂದಿನ ದಿನದಲ್ಲಿ ನಮ್ಮ ಮಾದಿಗರು ಸೋಲಿಸ್ತೀವಿ ಅಂತ ವೇದಿಕೆ ಮುಖಾಂತರ ಹೇಳ್ತೀನಿ. ಸಮಯ ಭಾಳ ಆಗಿದೆ.